ಹೌದು, ಇಲ್ಲಿ ಸತೀಶ್ ಜಾರಕಿಹೊಳಿ ಅವರು ಸಹಜವಾಗಿ ಬೆಂಗಳೂರಿಗೆ ಮುಖ್ಯಮಂತ್ರಿಗಳು ಬಂದಿದ್ದಾರೆ ಅಂದ್ರೆ ಬೆಳಗಾವಿಗೆ. ಈ ಸಂದರ್ಭದಲ್ಲಿ ತಮ್ಮ ಜಿಲ್ಲೆ ಆಗಿರುವಂತಹ ಕಾರಣಕ್ಕಾಗಿ ಸಹಜ ಇದೊಂದು ಆಹ್ವಾನಿಸುವಂಥದ್ದು ಅಂತ ನಾವು ಅಂದ್ಕೊಂಡ್ರು ಕೂಡ ಇದು ಕೇವಲ ಡಿನ್ನರ್ಗೆ ಮುಖ್ಯಮಂತ್ರಿಗಳನ್ನ ಆಹ್ವಾನಿಸೋದಕ್ಕೆ ಮಾತ್ರ ಸೀಮಿತ ಆಗಿಲ್ಲ. ಯಾಕಂತಾರೆ ನಿನ್ನೆ ಕೂಡ ಸುಮಾರು 36 ಮಂದಿ ನಾಯಕರುಗಳಿಗೆ ಸತೀಶ್ ಜಾರಕಿಹೊಳಿ ಅವರು ಡಿನ್ನರ್ ಅನ್ನ ಆಯೋಜನೆ ಮಾಡಿದ್ರು. ಹೀಗೆ ಮೇಲಿಂದ ಮೇಲೆ ಡಿನ್ನರ್ ಮೀಟಿಂಗ್ ಅನ್ನ ಆಯೋಜಿಸ್ತಾ ಇರುವಂತ ಸತೀಶ್ ಜಾರಕಿಹೊಳಿ ಅವರ ತಂತ್ರಗಾರಿಕೆ ಏನಿದು ಕಾಂಗ್ರೆಸ್ ನಲ್ಲಿ ನಡೀತಾ ಇರುವಂತ ಊಟದ ಆಟ? ಬನ್ನಿ ರಿಪೋರ್ಟ್ ಅಲ್ಲಿ ನೋಡ್ಕೊಂಡು. ಈಸ್ ಔಟ್ ಗೋಯಿಂಗ್ ಚೀಫ್ ಮಿನಿಸ್ಟರ್. ಯಾವಾಗ ರಾಜೀನಾಮೆ ಕೊಡ್ತಾರೋ ಯಾರಿಗೂ ಕೂಡ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ವಿಜೇಂದ್ರ ಇನ್ಕಮಿಂಗ್ ಸಿಎಂ ಭವಿಷ್ಯ ಹೇಳ್ತಾರೆ ವಿಜೇಂದ್ರ ಅವರು. ಅವರು ಔಟ್ ಗೋಯಿಂಗ್ ಪ್ರೆಸಿಡೆಂಟ್ ಅಂತ ನಾವೇನು ಹೇಳೋಣ. ಸಿಎಂ ಡಿಸಿಎಂ ಬ್ರೇಕ್ಫಾಸ್ಟ್ ನ ಬಳಿಕ ಎಲ್ಲವೂ ತಣ್ಣಗಾದಂತೆ ಕಾಣ್ತಾ ಇತ್ತು. ಆದ್ರೆ ಅದ್ಯಾವಾಗ ಚಳಿಗಾಲದ ಅಧಿವೇಶನ ಬೆಳಗಾವಿಯಲ್ಲಿ ಶುರು ಆಯ್ತು, ಸದ್ದಡಗಿದ್ದ ವಿಚಾರ ಸುದ್ದಿ ಮಾಡೋದಕ್ಕೆ ಶುರು ಮಾಡ್ತು. ನಾಯಕರು ತಮ್ಮ ಆಪ್ತರ ಜೊತೆಗೆ ಬಿಸಿ ಬಿಸಿ ಔತಣಕೂಟದ ಸಭೆ ನಡೆಸಿದ್ರು. ಇದೀಗ ಬೆಳಗಾವಿ ಅಧಿವೇಶನ ಮುಗಿಯುವ ಹೊತ್ತಿನಲ್ಲೂ ಡಿನ್ನರ್ ಪಾಲಿಟಿಕ್ಸ್ ನ ಬಿಸಿ ಏರ್ತಾ ಇದೆ. ಬೆಳಗಾವಿಯ ಖಾಸಗಿ ಹೋಟೆಲ್ನಲ್ಲಿ ನಿನ್ನೆ ರಾತ್ರಿ ಸತೀಶ್ ಜಾರಕಿಹೊಳಿ ಡಿನ್ನರ್ ಮೀಟಿಂಗ್ ಮಾಡಿದ್ದಾರೆ. ಉತ್ತರ ಕರ್ನಾಟಕ ಭಾಗದ ಎಸ್ಸಿ ಎಸ್ಟಿ ಶಾಸಕರು, ಅಹಿಂದ ಸಚಿವರು, ಉದ್ಯಮಿಗಳ ಡಿನ್ನರ್ ಸಭೆ ನಡೆಸಿದ್ದಾರೆ. ವಿಷಯ ಅಂದ್ರೆ ಶಾಸಕರ ಬಲ ಇದೆ ಎಂಬಂತೆ ಕಳೆದ ವಾರ ಡಿಕೆ ಡಿನ್ನರ್ ಆಯೋಜಿಸಿದ್ರು. ಇದೀಗ ಡಿಕೆಗೆ ಕೌಂಟರ್ ಎನ್ನುವಂತೆ ಸತೀಶ್ ಜಾರಕಿಹೊಳಿ ಡಿನ್ನರ್ ಮೀಟಿಂಗ್ ಮಾಡಿದ್ದಾರೆ. ಇದಕ್ಕೆ ಕೌಂಟರ್ ಎಂಬಂತೆ ಸತೀಶ್ ಜಾರಕಿಹೊಳಿ 36 ಶಾಸಕರ ಜೊತೆಗೆ ಡಿನ್ನರ್ ಮೀಟಿಂಗ್ ಮೂಲಕ ಸಂದೇಶ ರವಾನಿಸಿದ್ದಾರೆ. ಅವರವರು ಲೈಕ್ ಮೈಂಡೆಡ್ ಪಾರ್ಟಿ ಕೊಟ್ಟದ್ದೇನು ವಿಶೇಷ ಅಲ್ಲ, ಅವ್ರವ್ರು ಮಾಡ್ತಾರೆ, ನಾವು ಒಂದು ಮಾಡಿದ್ದೀವಿ ಅಷ್ಟೇ, ಅದರಲ್ಲೇನು ವಿಶೇಷ ಏನಿಲ್ಲ. ರಾಜಕೀಯ ಜಾಸ್ತಿ ಇನ್ನೇನು ಚರ್ಚೆ ಆಗಿಲ್ಲ. ಕೂಡೋದು ಮೊದಲೇ ಸಲ ಎಲ್ಲ ಸಾಕಷ್ಟು ಸಾರಿಗೆ ಸೇರಿದ್ವಿ, ನಮ್ಮೂರಿಗೆ ಬಂದಿದ್ದಾರೆ, ಸೊ ಲೈಕ್ ಮೈಂಡೆಡ್ ಸೇರಿದ್ವಿ ಅಷ್ಟೇ. ಸೊ ಅಲ್ಲಿ ರಾಜಕಾರಣದ ಕೆಲವು ಅಂಶಗಳು ಅವೆಲ್ಲ ಕೂಡ ಮುಖ್ಯವಾಗಿ ಮಾತಾಡಿದ್ದಾರೆ. ಅದ್ರ ಬಗ್ಗೆ ಇನ್ನೂ ಇವತ್ತೇನಾದ್ರು ಇದ್ರೆ ಇವತ್ತು ನಾಳೆ ಒಳಗಡೆ ಅವರೇ ಹೇಳ್ತಾರೆ. ನೀವು ಅದಕ್ಕೆ ಸೇರೋದೇನು, ಸುಮ್ಮನೆ ಊಟಕ್ಕೆ ಹೋಗ್ತಾರಾ? ಹೋದ್ಮೇಲೆ ಎಲ್ಲ ಇರ್ತದೆ, ಮಲ್ಟಿಪರ್ಪಸ್ ಇರ್ತದೆ. ಎಲ್ಲರೂ ಕರಿತಿದ್ದಾರೆ. ಮೊನ್ನೆ ದಿನೇಶ್ ಗುಂಡೂರಾವ್ ಸರ್ ಅವ್ರು ಕರೆದ್ರು, ಅಲ್ಲಿಗೂ ಹೋಗಿದ್ವಿ. CLP ಮೀಟಿಂಗ್ ಕರೆದ್ರು, ಅಲ್ಲಿಗೂ ಹೋಗಿದ್ವಿ. ಯಾವ ಮಿನಿಸ್ಟರ್ ಡಿನ್ನರ್ ಪಾರ್ಟಿ ಕರೆದ್ರು ಹೋಗ್ತೀವಿ. ರಾಜನ್ ಅವರೇ ಹೇಳ್ತಾರೆ ರಾಜಕೀಯ ಚರ್ಚೆ ಆಗುತ್ತೆ, ಊಟ ಅಷ್ಟೇ ಮಾಡೋಕ್ಕಾಗಲ್ಲ, ರಾಜಕೀಯನೂ ಚರ್ಚೆ ಆಗುತ್ತೆ. ಹಾಗೆ ಆಗ್ತದೆ, ಕೂತ್ಕೊಂಡಾದ್ಮೇಲೆ ಬರೀ ಊಟ ಮಾಡ್ಕೊಂಡು ಬರ್ತೀವ, ಎಲ್ಲೋದ್ರೂ ರಾಜಕೀಯ ಚರ್ಚೆ ಹಾಗೆ ಆಗ್ತದೆ. ಹೀಗೆ ಸಿದ್ದರಾಮಯ್ಯ ಆಪ್ತರು ಸಭೆ ಮಾಡ್ತಾ ಇದ್ರೆ ಡಿಸಿಎಂ ಡಿಕೆ ಟೆಂಪಲ್ ರನ್ ಮುಂದುವರಿಸಿದ್ದಾರೆ. ನಾಳೆ ಡಿಸಿಎಂ ಡಿಕೆ ಅಂಕೋಲದ ಆನ್ಲೆಯಲ್ಲಿ ಇರುವ ಶ್ರೀ ಜಗದೀಶ್ವರಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ನೆರವೇರಿಸಲಿದ್ದಾರೆ. ಈ ದೇಗುಲಕ್ಕೆ ಡಿಕೆ ಹೋಗ್ತಾ ಇರೋದು ಇದೇ ಮೊದಲೇನಲ್ಲ. 2019ರಲ್ಲಿ ಜೈಲಿನಿಂದ ಬಿಡುಗಡೆಯಾದ ನಂತರ ದೇವಸ್ಥಾನಕ್ಕೆ ತೆರಳಿದ್ರು. ಈ ಎಲ್ಲ ಬೆಳವಣಿಗೆಗಳನ್ನ ಗಮನಿಸ್ತಾ ಇರುವ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಸಿದ್ದರಾಮಯ್ಯರನ್ನ ಔಟ್ ಗೋಯಿಂಗ್ ಸಿಎಂ ಅಂತ ಕರೆದಿದ್ದಾರೆ. ಬಿವೈವಿಯ ಈ ಮಾತು ಟಗರು ಆಪ್ತರನ್ನ ಕೆರಳುವಂತೆ ಮಾಡಿದೆ. ಪಾಪ ನೀವು ಮುಖ್ಯಮಂತ್ರಿಗಳ ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ಳಿ. ಈಸ್ ಔಟ್ ಗೋಯಿಂಗ್ ಚೀಫ್ ಮಿನಿಸ್ಟರ್. ಯಾವಾಗ ರಾಜೀನಾಮೆ ಕೊಡ್ತಾರೋ ಯಾರಿಗೂ ಕೂಡ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ವಿಜೇಂದ್ರ ಇನ್ಕಮಿಂಗ್ ಸಿಎಂ ವಿಜೇಂದ್ರ ಇಸ್ ಇನ್ಕಮಿಂಗ್ ಸಿಎಂ ಫಾರ್ ದಿ ಕರ್ನಾಟಕ ಸ್ಟೇಟ್. ಭವಿಷ್ಯ ಹೇಳೋರ ಅವರು, ಭವಿಷ್ಯ ಹೇಳ್ತಾರೆ ವಿಜೇಂದ್ರ ಅವರು. ಆಯ್ತಲ್ಲಪ್ಪ, ಅವರು ಔಟ್ ಗೋಯಿಂಗ್ ಪ್ರೆಸಿಡೆಂಟ್ ಅಂತ ನಾವೇನು ಹೇಳೋಣ. ಅವರು ಕೂಡ ಬಿಜೆಪಿ ಪಾರ್ಟಿನಲ್ಲಿ ಔಟ್ ಗೋಯಿಂಗ್ ಪ್ರೆಸಿಡೆಂಟ್ ಅಂತ ಹೇಳೋಣ ಅವರಿಗೆ. ಅದು ಸಿದ್ದರಾಮಯ್ಯನವ್ರ ವಿಚಾರದಲ್ಲಿ ಔಟ್ ಗೋಯಿಂಗು ಇಲ್ಲ, ಈಗಾಗಲೇ ಇನ್ನಲ್ಲಿದ್ದಾರಲ್ಲ, ಇನ್ನಲ್ಲೇ ಈ ವಿಲ್ ಕಂಟಿನ್ಯೂ. ಈ ಚರ್ಚೆಯ ನಡುವೆ ಇವತ್ತು ಕೂಡ ಸಚಿವ ಸತೀಶ್ ಜಾರಕಿಹೊಳಿ ಡಿನ್ನರ್ ಆಯೋಜಿಸಿದ್ದಾರೆ. ಸಿಎಂ ಸಿದ್ದರಾಮಯ್ಯ, ಪರಮೇಶ್ವರ್, ಮಹದೇವಪ್ಪ ಹಾಗೂ ರಾಜಣ್ಣಗೆ ಆಹ್ವಾನ ಕೊಟ್ಟಿರೋದು ಕುತೂಹಲ ಮೂಡಿಸಿದೆ. ಪ್ರಸನ್ನ ಗಾಂವ್ಕರ್, TV9 ಬೆಳಗಾವಿ.